ಐಸಿಯು ಬೆಡ್ ಇಲ್ಲದೆ ಆಂಬ್ಯುಲೆನ್ಸ್ನಲ್ಲೇ ಮಧ್ಯಾಹ್ನದವರೆಗೆ ಮಹಿಳೆಯೊಬ್ಬರು ಮಂಗಳೂರಿನಲ್ಲಿ ಅಲೆಯುತ್ತಿದ್ದಾಗ ಅವರ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ಪಡೆ ಮುಂದಾಗಿದೆ. ಕರ್ನಾಟಕ ರಕ್ಷಣಾ ಪಡೆಯ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಆಸಿಫ್ ಚೊಕ್ಕಬೆಟ್ಟ ಅವರು ತಕ್ಷಣವೇ ಮಹಿಳೆಯ ಸಮಸ್ಯೆಗೆ ಸ್ಪಂದಿಸಿ ಲೇಡಿ ಗೋಶನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲದೆ ಡಿಎಚ್ಒ ಅವರನ್ನ ಸಂಪರ್ಕಿಸಿ ಮಹಿಳೆಗೆ ಬೇಕಾದ ಅಗತ್ಯ ಚಿಕಿತ್ಸೆಯನ್ನ ಸರಿಯಾದ ಸಮಯಕ್ಕೆ ಕೊಡಿಸಿದ್ದಾರೆ. ಹೀಗಾಗಿ ಮಹಿಳೆಗೆ ಶಸ್ತ್ರಚಿಕಿತ್ಸೆ ನಡೆದು ತಾಯಿ ಮಗು ಆರೋಗ್ಯವಾಗಿದ್ದಾರೆ. ಲೇಡಿ ಗೋಶನ್ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಡಿಎಚ್ಒ ಕ್ಲಿಷ್ಟವಾದ ಸನ್ನಿವೇಶದಲ್ಲೂ ತಾಯಿ ಮಗುವಿನ ಆರೈಕೆ ಮಾಡಿದ್ದಾರೆ. ಅಲ್ಲದೆ ಆಸಿಫ್ ಚೊಕ್ಕಬೆಟ್ಟು ಅಗತ್ಯ ಸಮಯದಲ್ಲಿ ಮಹಿಳೆಗೆ ಬೆಡ್ ವ್ಯವಸ್ಥೆ ಮಾಡಿಸಿ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ನಮಗೆ ಒಂದು ಚಿಕ್ಕಮಗಳೂರಿನ ಹೆಸರು ಅನ್ಸಾರ್ ಎಂಬವರು ನಮಗೆ ಫೋನ್ ಮಾಡಿ ಚಿಕ್ಕಮಗಳೂರಿನಿಂದ ಮಗುವಿನ ತಾಯಿ ತುಂಬ ಗರ್ಭಿಣಿಯಾಗಿ ಆ್ಯಂಬುಲೆನ್ಸಲ್ಲಿ 2 ಗಂಟೆಗೆ ಸಂಜೆ ಹೊತ್ತಿಗೆ ಎದ್ದಿರ್ತಾ ಇತ್ತು. ಎಲ್ಲಿ ಸಹ ನೋಡುವಾಗ ಅವರಿಗೆ ಬೆಡ್ ಸಿಗ್ತಾ ಇಲ್ಲ, ICU ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತೇಳಿ ಪಾಪ ಇವರಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಮಗುಗೆ ಮತ್ತು ಮಗುವಿನ ತಾಯಿಗೆ ಜೀವಕ್ಕೆ ತುಂಬ ಅಪಾಯ ಇತ್ತು. ನಾವು ಇಲ್ಲಿಂದ ಮೊದಲು ಇಲ್ಲಿ ಬಂದಿದ್ದು ಅಲ್ವಾ, ಇಲ್ಲಿಂದ ನಾವು ಹತ್ತೇನ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ, ಅಲ್ಲಿ ಸಹ ಸಿಗಲಿಲ್ಲ. ಆಮೇಲೆ ನಮ್ಮ ಇಲ್ಲಿ ಮಂಗಲ ಕ್ಲಿನಿಕ್ ಹಾಸ್ಪಿಟಲ್ ನಾವು ಶಿಫ್ಟ್ ಮಾಡಿದ ಮೇಲೆ ಅಲ್ಲಿ ಇವರಿಗೆ ಮಗುಗೆ ಯಾವುದೇ ಕಾರಣಕ್ಕೆ ಮಗು ಮತ್ತು ತಾಯಿ ಜೀವಕ್ಕೆ ತುಂಬಾ ಅಪಾಯ ಇದೆ ಅಂತೇಳಿ ಇದು ಮಾಡಿದ್ರು. ಆಮೇಲೆ ನಮ್ಮ DHO ಫೋನ್ ಮಾಡಿ ಸಂಪರ್ಕಿಸಿದಾಗ DHO ಅವರು ಒಂದು ಒಳ್ಳೆ ಒಂದು ಕೊಟ್ಟಿದ್ದಾರೆ ನಮಗೆ. DHO ತುಂಬಾ ಅಭಿನಂದನೆ ಹೇಳ್ತಾ ಇದ್ದಾರೆ.